ಚಿತ್ರ ಭಾಳ ತುಂಬ ಪ್ರಥಮ ಹಂತದಿಂದನೂ ಕೊನೆ ತನಕನೂ ಭಾಳ ಅರ್ಥಗರ್ಭಿತವಾದಂಥ ಚಿತ್ರ. ಸ್ಟೋರಿ ಅಂತೂ ಕತೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿರ್ದೇಶಕರಂತೂ ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇಂಥ ಚಿತ್ರಗಳು ಕೌಟುಂಬಿಕವಾಗಿ ಎಲ್ಲರೂ ನೋಡುವಂಥ ಚಿತ್ರ. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಯುವಕರುಗಳಿರ್ಬೋದು, ಪ್ರತಿಯೊಬ್ಬರೂ ನೋಡುವಂಥ ಚಿತ್ರ. ಭಾಳ ಚೆನ್ನಾಗಿದೆ ಫಿಲಮ್ಮು. ಇದಕ್ಕೆ ನಮ್ಮ ನಿನ್ನೆ ಕೆಂಪೇಗೌಡರನ್ನ ನಾನು ಕನಕೋತ್ಸವಕ್ಕೆ ಕರೆದಾಗ 30,000 ಜನಗಳ ಎದುರುಗಡೆ ಇವ್ರಿಗೆ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು. ಇವತ್ತು ಅವರು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರ ತಮ್ಮ ಸೂರ್ಯಣ್ಣ ಬರಬೇಕಾಗಿತ್ತು. ಅವ್ರು ಬರ್ತೀನಿ ಅಂತ ನಿನ್ನೆ ಮಾತು ಕೊಟ್ಟಿದ್ರು ಕೆಂಪೇಗೌಡರಿಗೆ. ಅವ್ರಿಗೆ ನಿನ್ನೆ ರೆಸ್ಟ್ ಇಲ್ಲದೆ ಇರೋ ಕಾರಣದಿಂದ ಇವತ್ತು ಬರಲಿಲ್ಲ. ಉಪಮುಖ್ಯಮಂತ್ರಿಗಳು ಮತ್ತು ಮಾಜಿ ಲೋಕಸಭಾ ಸದಸ್ಯರಂಥ DK ಸೂರ್ಯಣ್ಣ ಅವರು ಆಶೀರ್ವಾದ ಮಾಡಿ ಕಳಿಸಿದ್ರು. ಈ ಫಿಲಮ್ಮು ಭಾಳ ಚೆನ್ನಾಗಿ ಓಡ್ತದೆ. ಪ್ರತಿಯೊಂದು ಕಡೆನೂ ಎಲ್ಲ ಜನ ಖುಷಿ ಪಡ್ತಾರೆ. ಇದು 6ನೇ ತಾರೀಕು ರಿಲೀಸ್ ಆಗೋದ್ರಿಂದ ಇಡೀ ಕರ್ನಾಟಕ ಜನತೆ ನಮ್ಮ ಹಳ್ಳಿಯ ಯುವಕರಿಗೆ, ಇಷ್ಟು ಚೆನ್ನಾಗಿ ಮಾಡಿರುವಂಥ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕಲಾವಿದರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಎಲ್ಲರಿಗೂ ದೇವರ ಒಳ್ಳೇದು. ಫಿಲಮ್ ತುಂಬ ಚೆನ್ನಾಗಿದೆ. ಅದು ಹೆಂಗೆ ಬರೀ 4 ನಿಮಿಷದ ಸಾಂಗಲ್ಲಿ ಅದು ಹೆಂಗೆ ಅದಾಯಿತು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ನಿಮಗೆ ಹ್ಯಾಟ್ಸ್ ಆಫ್. ಟ್ಯಾಲೆಂಟೆಡ್ ನೀವು ಇದಾಗಿದ್ದೀರಾ, ತುಂಬ ಟ್ಯಾಲೆಂಟ್ ಅಪ್ರೂವ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಮೋಸ್ಟ್ ಇಂಪಾರ್ಟೆಂಟ್, ಇವರು ಕೂಡ ನನ್ನ ಅದ್ಭುತವಾದ ಸ್ನೇಹಿತರು. ನಮ್ಮ ಸಿನಿಮಾದಲ್ಲೂ ತುಂಬ ಪವರ್ಫುಲ್ ಪಾತ್ರ ಮಾಡೋರು. ಅಣ್ಣ ಚೆನ್ನಾಗಿ ಮಾಡೋರೆ. ಆ್ಯಂಡ್ ಅಮೃತ ಅವರೇ, ನಿಮ್ಮನ್ನ ಹೇಳದೇ ಇದ್ರೆ ಆಗಲ್ಲ, ನೀವು ಕೂಡ ಬಹಳ ಚೆನ್ನಾಗೇ ಮಾಡಿದ್ದೀರಾ. ನಿಜ ಜೀವನದಲ್ಲಿ ಹಂಗೆ ಹುಡುಗರ ಮೇಲೆ ಸುಮ್ಮನೆ ಮುನ್ಸ್ಕೋಬೇಡಿ. ಒಳ್ಳೇದಾಗಲಿ. ಮೈಕ್ ಕೊಟ್ರೆ ಬೇರೆ ಯಾರು ಮಾತಾಡೋಕ್ಕೂ ಇದೇ ಇರಲ್ಲ. ಆ ಥರ ವಿಷಯಗಳು 10 ಗಂಟೆ 10:30 ಆದರೂ ಇಷ್ಟು ಮಾತಾಡ್ತಾರೆ ಅಂದರೆ ನಿಜವಾಗ ಅವರ ಒಂದು ಟೆಂಪೋಗೆ ಬೆಲೆ ಕೊಡಲೇಬೇಕು. ಇನ್ನು ಹೇಳಬೇಕಾದ್ರೆ ನಮ್ಮ ಮಾಡವೀರನಹಳ್ಳಿ, ಮಂಡ್ಯ ಜಿಲ್ಲೆ ಮಾಡವೀರನಹಳ್ಳಿ ಕೆಂಪೇಗೌಡರು ಚೆನ್ನಾಗಿ ಮಾಡಿದ್ದಾರೆ. ಹಾಡು ಮುಗಿಯೋಷ್ಟಲ್ಲಿ ಒಂದು ಕೈ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ. ಕತೆ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದ್ರು, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಅಂತೂ ನಿಜಕ್ಕೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಶೇಡ್ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಒಂದು ಹೀರೋಯಿಸಮ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಎಲ್ಲವನ್ನೂ ಕೂಡ ಒಬ್ಬ ಕಲಾವಿದನಿಗೆ ಬೇಕಾದಂಥ ಕಥೆಯನ್ನು ವಿಧಾ ಅವರು ರೆಡಿ ಮಾಡಿ ನಮ್ಮ ಇವನ ಕೈಲಿ, ಕೆಂಪೇಗೌಡರ ಕೈಲಿ ತೆಗೆಸಿದ್ದಾರೆ. ನಮ್ಮ ಭರತ್ ಗೌಡ ಮೂವಿ ಟೈಟಲ್ ನೋಡಿದಾಗಲೇ ಒಂಥರ ಖುಷಿ. ಹಾಲಿವುಡ್ ಮೂವಿ ನೋಡ್ದಂಗೆ ಆಗುತ್ತೆ. ಕೊಡ್ರೆ ನಿಜಕ್ಕೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. ಆ ಒಂದು ಧೈರ್ಯವನ್ನು ಮಾಡಿ ಒಬ್ಬ ಬಡವರು ನಿಜವಾಗ್ಲೂ ಘೋಷಣೆ ಮಾಡ್ತಾರೆ ಎಲ್ಲರೂ ಬಡವ್ರ ಮಕ್ಕಳು ಬೆಳೆಸಬೇಕು ಅಂತ. ನಿಜವಾಗ ಬಡವರು ಬೆಳೆಸೋ ಕೆಲಸವನ್ನ ನಮ್ಮ ಭರತ್ ಗೌಡರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕೋಟ್ಯಾಂತರ ಸುರಿದು ಸಿನಿಮಾ ಮಾಡಿದ್ದೀರಾ. ಅದಕ್ಕೆ ತಕ್ಕಂಗೆ ನ್ಯಾಯವನ್ನು ಒದಗಿಸಿರೋದು ನಮ್ಮ ಕೆಂಪೇಗೌಡರು ಮತ್ತು ವಿಧಾ ಅವರು. ಅದ್ರ ಜೊತೆಗೆ ಹೀರೋಯಿನ್ನು, ಕೋಪಿಸ್ಕೊಳ್ಳೋ ಹೀರೋಯಿನ್ನು ಮತ್ತು ಮೂಗಿ ಹೀರೋಯಿನ್ನು. ಈ ಹುಡುಗಿ ಎಷ್ಟು ಅದ್ಭುತವಾಗಿ ಪಾತ್ರ ಮಾಡಿದೆ ಅಂದರೆ ನಿಜಕ್ಕೂ ನಂಬೋಕ್ಕಾಗಲ್ಲ. ನಾನು ಫಸ್ಟ್ ಟೈಮ್ ನೋಡಿದಾಗ ಏನು ಯಾವಾಗಲೂ ಸುಮ್ಮನೆ ನಿಂತಿರ್ತದೆ ಅಂದ್ಕೊಂಡಿದ್ದೆ. ಮತ್ತು ನಿಜ ಟ್ರೈಲರ್ ಹತ್ರ ನೋಡಿದಾಗ ಯಾಕೆ ಒಳ್ಳೆ ಮೂಗಿ ಥರ ನಿಂತಿದೆ ಅನ್ಕೋತಾ ಇದ್ದೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಮೂಗಿ ಪಾತ್ರನೂ ಎಕ್ಸ್ಪ್ರೆಷನ್ ಇಂಥ ಮಾಡರ್ನ್ ಡ್ರೆಸ್ಸನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಲ್ ದ ಬೆಸ್ಟ್ ಮಾಡಿ, ಗುಡ್ ಲಕ್. ನೀವು ಕೋಪಿಸ್ಕೊಂಡು ಅವಾಗ ಕಾಪಾಡೋಕೆ ಹೊಡಿಬೇಡಿ ಏನೋ. ಬಟ್ ಕತೆ ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಳಿ ಮಾಡಿಸ್ ಕತೆ. ಎಲ್ಲ ಶೇಡಲ್ಲೂ ಬರ್ತೀರಾ. ಹೀರೋ, ಕಾಮಿಡಿಯನ್ನು ಎಲ್ಲವೂ ನಿಮಗೆ ಇರೋ ಪ್ರತಿಭೆಯನ್ನು ಹೊರಹೊಮ್ಮಿಸಿದ್ದೀರಾ. ಆಲ್ ದ ಬೆಸ್ಟ್, ಗುಡ್ ಲಕ್. ನೋಡ್ರೆ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅದ್ಭುತವಾಗಿದೆ ಸಿನಿಮಾ. ಇದು ನನಗೆ ಭಾಳ ಖುಷಿ ಆಯಿತು. ಇದ್ರ ಬಗ್ಗೆ ಸಾಕಷ್ಟು NGOಗಳಿದ್ದಾವೆ, ಇದ್ರ ಮೇಲೆ ಕೆಲಸಗಳು ಮಾಡ್ತಿದೆ ಆ್ಯಕ್ಚುಲಿ. ಬಟ್ ಈ ಒಂದು ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಈ ಕಸದಲ್ಲಿ ಬಿಸಾಕುವಂಥ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡಬೇಕು ಅಥವಾ ಸಂಸ್ಥೆಗಳೆಲ್ಲ ಏನು ಮಾಡ್ತಿದೆ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ದಯವಿಟ್ಟು ಈ ಸಿನಿಮಾನ ನೋಡಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈ ಥರ ಸಬ್ಜೆಕ್ಟ್ಗಳು ಸಿನಿಮಾ ಮಾಡೋದು ಭಾಳ ಕಷ್ಟ. ಸೊ ಅಂಥದ್ರಲ್ಲಿ ಯಾಕಂದರೆ ಇದ್ರಲ್ಲಿ ನಾರ್ಮಲಾಗಿ ಫೈಟು, ಅದು ರೋಮ್ಯಾನ್ಸ್ ಸಿಕ್ಕಾಪಟ್ಟೆ ನಡೆಯುತ್ತೆ. ಬಟ್ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ತೊಗೊಂಡು ಹೋಗಿದ್ದೀರಾ. ಸೊ ಬ್ಯೂಟಿಫುಲ್ ಮೆಸೇಜ್ ಆ್ಯಕ್ಚುಲಿ. ಕಂಗ್ರ್ಯಾಚುಲೇಷನ್ಗಳು. ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಒಳ್ಳೇದಾಗಲಿ. ಇಡೀ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ಬರ ಸರ್, ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದೀರಾ. ಮತ್ತು ಮೇಯ್ನಾಗಿ ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾದಲ್ಲೂ. ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಎಲ್ಲ ಸಹ ಕಲಾವಿದರಲ್ಲೆಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಕೆಟ್ಟ ಸಿನಿಮಾಗೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನನಗೆ 2-3 ಸರಿ ಹೇಳಿದೆ, ನಾನು ಹೀರೋ ಮಾಡ್ತಾಯಿದ್ದೀನಿ ಹೇಳ್ದ. ನನ್ನ ಬ್ಯಾನಲ್ಲೂ ನಾನು ಆ್ಯಕ್ಟ್ ಮಾಡಿಸಿದ್ದೆ. ಬಟ್ ನಾನು ಇವತ್ತು ನೋಡಿದ ಸಿನಿಮಾ ಬಂದು ನಾನು ತುಂಬ ಅಂದರೆ ಇಸ್ ಎ ಮೆಸೇಜ್, ಸಿನಿಮಾ ಮೆಸೇಜ್ ಇದೆ. ಅದೊಂದು ಚೆನ್ನಾಗಿ ಹೇಳ್ಕೊಡ್ತೀನಿ. ಮತ್ತು ಎಲ್ಲ ಹೀರೋಯಿನ್ಸ್ಗಳು ಮತ್ತು ಎಲ್ಲರೂ ಈ ಎಲ್ಲ ಸಪೋರ್ಟಿಂಗ್ ಆರ್ಟ್ಸ್ಗಳೆಲ್ಲ ತುಂಬ ನೀಟಾಗಿ ಅವ್ರ ಜೊತೆಗೆ ಮಾಡಿದ್ದಾರೆ. ನಮ್ಮ ಕೆಂಪೇಗೌಡ ಪ್ರಥಮ ನಾಯಕನಾಗಿ ನೋಡಿರೋ ಸಿನಿಮಾ
ಇದು ತುಂಬ ಇದು ಮೆಸೇಜಲ್ಲಿ ಮಾಡಿದ್ದಾರೆ. ಬಟ್ ನನಗೆ ತುಂಬ ಖುಷಿ ಆಯಿತು. ನಾನು ಹೇಳೋದು ಒಂದು ಮಾತು, ಇಂಥ ಸಿನಿಮಾನ ಗೆಲ್ಸಿದ್ರೆ ಹೀರೋಯಿನ್ಸ್ ಅದೇ ಹೇಳಿದ್ರು, ಹೀರೋಯಿನ್ ಸಪೋರ್ಟೆಡ್ ಕ್ಯಾರೆಕ್ಟರ್ ತುಂಬ ಸಾಂಗ್ಗಳು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವ್ರೂ ಆ ಕ್ಯಾರೆಕ್ಟರ್ ತುಂಬ ನೀಟಾಗಿ ಮಾಡಿದ್ದಾರೆ. ಬಟ್ ನಾನು ಅಂದ್ಕೊಂಡಿದ್ದೇನೆಂದರೆ ಸಿನಿಮಾನ ಒಂದು ಸಿನಿಮಾ ಗೆದ್ದರೆ ಒಂದು ನಿರ್ಮಾಪಕ 100 ಮನೆಗೆ ಊಟ ಹಾಕ್ತಾನೆ. ಯಾಕಂದರೆ ಸಿನಿಮಾ ಆ ಥರ ಇದೆ, ಮೆಸೇಜು ತುಂಬ ನೀಟಾಗಿದೆ. ಗೆಲ್ಲಿಸ್ಬೇಕು, ಸಿನಿಮಾ ಗೆಲ್ಲಿಸಿ, ಕನ್ನಡದವರು ಕನ್ನಡನ ಗೆಲ್ಲಿಸಿ, ಆಮೇಲೆ ಪರಭಾಷೆಗಳನ್ನ ಗೆಲ್ಲಿಸಿದಂತೆ. ನಮ್ಮ ಕೆಂಪೇಗೌಡ ಮಾಡಿದೆ, ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ನಂದು ಇರುತ್ತೆ, ನಂದೇ ಅಂತಲ್ಲ, ಎಲ್ಲ ಸಿನಿಮಾಗಳು ನೋಡಿ. ನನ್ನ ಸ್ನೇಹಿತರಾದಂಥ ಕೆಂಪೇಗೌಡರು ಭಾಳ ಕಡು ಬಡತನದಿಂದ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರ್ಕೊಂಡು ಜೀವನ ಮಾಡಿದಂಥ ಒಬ್ಬ ಹುಡುಗ ಕಲೆಗೆ ಶ್ರೀಮಂತಿಗೆ ಬಡವ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಇವರ ಸಿನಿಮಾ ಸಾಕ್ಷಿ ಆಗುತ್ತೆ. ಯಾಕಂದರೆ ಈ ಸಣ್ಣ ಪ್ರತಿಭೆ ದೊಡ್ಡ ಪ್ರತಿಭೆ ಅನ್ನೋದು ಕಲೆಗೆ ಯಾವುದೂ ಇಲ್ಲ, ಎಲ್ಲ ಪ್ರತಿಭೆಗಳೇ. ಕಟ್ಲೆ ಅಂತಕ್ಕಂಥ ಸಿನಿಮಾದಲ್ಲಿ ಉತ್ತಮ ನಾಯಕ ನಟನಾಗಿ ಒಳ್ಳೆಯ ಸಂದೇಶ, ಇವತ್ತು ಮೊಬೈಲನ್ನು ಮಹಾಮಾರಿ ಮನುಷ್ಯ ಶಾಂತಿನ ಹೆಂಗೆ ಕೆಡಿಸಿದೆ ಅಂತ ರೀತಿ ತೊಗೊಂಡೋಗಿ ಕೊನೆಗೆ ಭ್ರೂಣ ಹತ್ಯೆ ಮಹಾಪಾಪ, ಒಂದು ಉತ್ತಮವಾದ ಸಂದೇಶವನ್ನು, ಅಕ್ರಮ ಗರ್ಭಪಾತಗಳು ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಉತ್ತಮ ಸಂದೇಶವನ್ನು ನಿರ್ಮಾಪಕರಾದಂಥ ಭರತ್ ಗೌಡರು, ಒಳ್ಳೆಯ ನಿರ್ದೇಶಕರು, ಹಾಗೆ ಉತ್ತಮ ನಾಯಕ ನಟರು ಮತ್ತು ಎಲ್ಲ ನುರಿತ ಕಲಾವಿದರು, ಇದೇನು ಸಾಮಾನ್ಯವಾಗಿಲ್ಲ. ಆ ಸಿನಿಮಾವನ್ನು ಇಡೀ ಸಮಸ್ತ ಕನ್ನಡಿಗರು ರಾಜ್ಯಾದ್ಯಂತ ಪ್ರೋತ್ಸಾಹಿಸಬೇಕು. ಎಲ್ಲೋ ಕೆಲವ್ರಿಗೆ ಮಾತ್ರ ಚಿತ್ರರಂಗ ಸೀಮಿತ ಅಲ್ಲ ಅಂತಕ್ಕಂಥದ್ದನ್ನ ಹೇಳೋದ್ರ ಮುಖಾಂತರ ಈ ಹೊಸ ಪ್ರತಿಭೆಯನ್ನು, ಹೊಸ ಅಂದರೆ ನಾಯಕ ನಟನಾಗಿ, ಯಾಕೆ ಹಲವಾರು ನೂರಾರು ಸಿನಿಮಾಗಳನ್ನ ಮಾಡಿದ್ದಾರೆ, ಅವ್ರಿಗೆ ಕನ್ನಡ ಪರ ಹೋರಾಟಗಾರರೆಲ್ಲರೂ ಇಂಥ ಒಂದು ಉತ್ತಮ ಕಲಾ ಪ್ರತಿಭೆ ಇರ್ತಕ್ಕಂಥ ಕೆಂಪೇಗೌಡರನ್ನ ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಅವ್ರಿಗೆ ಶುಭವನ್ನು ಕೋರ್ತೀನಿ. ನಮಸ್ಕಾರ. ನಾವೇ ಕ್ಲೈಮ್ಯಾಕ್ಸಲ್ಲಿ 100 ಸರಿ ನೋಡಿರ್ತೀವಿ. ಈ ಸರಿ ನೋಡಿದಾಗ ಕೂಡ ಕಣ್ಣಲ್ಲಿ ಎರಡನೇ ನೀರು ಬಂತು. ಇನ್ನೂ ಆ ಎಮೋಷನಲ್ ಹೋಗ್ತಾ ಇಲ್ಲ. 100% ನಿಮ್ಗೆ ಎಲ್ಲ ಒಂದಿರುತ್ತೆ. ಅದೇ ಹೇಳ್ದಲ್ಲ, ನಾನು ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರ್ತೀನಿ, ಕಾಡುತ್ತೆ, ಕಾಡಿಸುತ್ತೆ, ನಗಿಸುತ್ತೆ, ಎಲ್ಲ ಪ್ರತಿಯೊಂದು ಅಂಶನೂ ಈ ಸಿನಿಮಾದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದು ಮಾಡಿದ್ರೆ ಏನು ಬಾಯಿ ಬರ್ತಾ ಇಲ್ಲ ಸರ್. ನನಗೆ ಆ ಎಮೋಷನ್ ಹೋಗ್ತಾ ಇಲ್ಲ. 6ನೇ ತಾರೀಕು ಎಲ್ಲ ಬನ್ನಿ ನಮ್ಮ ಥಿಯೇಟ್ರಿಗೆ ಬಂದು ಒಂದ್ಸರಿ ಕಟ್ಲೆ ಸಿನಿಮಾ ನೋಡ್ರಿ. ನೀವೇ ಇದನ್ನ ನೋಡ್ಬಿಟ್ಟು ಆಚೆ ಹೇಳ್ತೀರಾ. ನಾವು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತಾನೆ ಇದೀರಿ, ನಮ್ಮ ಆರ್ಟಿಸ್ಟ್ ಎಲ್ಲ ಚೆನ್ನಾಗೇ ಮಾಡೋ. ಕೆಂಪೇಗೌಡನು ಒಳ್ಳೆ ಚೆನ್ನಾಗಿ ಎಲ್ಲ ರೆಸ್ಪಾನ್ಸು, ಕೆಂಪೇಗೌಡದಾಗಲಿ, ಹೀರೋಯಿನ್ಸ್ ಆಗಲಿ, ಶ್ರೀಧರ್ ಸರ್ ಮ್ಯೂಸಿಕ್ ಆಗಿರಲಿ, ಇಲ್ಲ ಚೆಲುಮೂರ್ತಿ ರೇಟಿಂಗ್ ಆಗಲಿ, ವಿದೌಟ್ ಡೈರೆಕ್ಷನ್ ಆಗಲಿ, ಮೇಕಿಂಗ್ ವೈಸ್ ನಮ್ದಾಗಲಿ, ಇಲ್ಲ ತಬ್ಲಾನಣ್ಣವ್ರದ್ದು ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಂದು ಬಡಿ ಅಂದಿರ ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೀವು ನೋಡೋಂಥ ಒಳ್ಳೆ ಸಿನಿಮಾ 100% ನಾವು ಮಾಡಿದ್ದೀರಿ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರೂ ಕೆಂಪೇಗೌಡರಿಗೆ ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಬೆಂಬಲ ಕೊಡಬೇಕಾಗಿ ಈ ಮೂಲಕ ತಮ್ಮ ಇನ್ನೊಂದು ಸರಿ ಕೇಳ್ಕೊತೀವಿ.